ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರುವಂಥ ಈ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಾರಾ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಕಾರ್ಡ್ ಪೈಲ್ ಇಟ್ಟಿದ್ದೀನಿ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ, ಈ ವ್ಯಕ್ತಿ ಈಗ ಕಾಂಟ್ಯಾಕ್ಟಲ್ಲಿ ಇಲ್ವಲ್ಲ, ಈ ವ್ಯಕ್ತಿ ವಾಪಸ್ ಬರ್ತಾರಾ, ಅವರು ರೀಕನ್ಸೈಲ್ ಆಗ್ತಾರಾ, ನಿಮ್ಮ ಜೊತೆ ಮಾತಾಡ್ತಾರಾ, ಮೊದಲು ಹಾಗೆ ನಿಮ್ಮ ಜೊತೆ ಇರ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ರೀಕನ್ಸಿಲಿಯೇಷನ್ ಬಗ್ಗೆ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಏನಾಗಿದೆ, ಈ ವ್ಯಕ್ತಿ ವಾಪಸ್ ಬರ್ತಾರಾ, ಲೆಟ್ಸ್ ಸಿ. ಹಾಗೂ ನಾನು ಕೆಲವು ಮೆಸೇಜಸ್ ಕೂಡ, ಸ್ಪೆಷಲ್ ಮೆಸೇಜಸ್ನ ಕೂಡ ತೆಗಿತಾ ಇದ್ದೀನಿ. ಇದು ನಿಮ್ಮ ಲೈಫ್ ಕುರಿತಾಗಿರುತ್ತೆ ಈ ಸ್ಪೆಷಲ್ ಮೆಸೇಜಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಸಿ ನಿಮಗೇನು ಬರುತ್ತೆ ರೀಡಿಂಗ್ನಲ್ಲಿ ಅಂತ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಪೇಜ್ ಆಫ್ ವಾಂಡ್ಸ್ ತೋರಿಸ್ತಿದೆ, ಆ್ಯಂಡ್ ದೆನ್ 6 ಆಫ್ ಸ್ಪೋರ್ಡ್ಸ್, 6 ಆಫ್ ಪೆಂಟಿಕಲ್ಸ್, ಚಾರಿಯಟ್ ಕಾರ್ಡ್, ಹಿಂಗೆ. ಸೊ ಈ ವ್ಯಕ್ತಿ ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಇವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಹಾಗೂ ನಿಮ್ಮನ್ನು ಹರ್ಟ್ ಮಾಡಿಬಿಟ್ಟಿದ್ದೀನಿ ಅನ್ನುವಂಥ ಒಂದು ಪಶ್ಚಾತ್ತಾಪನೂ ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಅಂದರೆ ನಾನು ಕಳ್ಕೊಂಡ್ಬಿಟ್ನಾ, ನಾನೇನಾದ್ರು ತಪ್ಪು ಮಾಡಿಬಿಟ್ನಾ, ನನ್ನ ಕಡೆಯಿಂದ ಏನಾಯಿತು. ಸೊ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಹಾಗೂ ನೋವು, ಅಂದರೆ ನೀವು ಅವರಿಂದ ದೂರ ಆಗಿರುವಂಥದ್ದು, ನೀವಿಬ್ಬರು ದೂರ ಇದ್ದೀರಲ್ಲ, ಇದನ್ನು ಅವರು ಕೂಡ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ತೋರಿಸ್ತಿದೆ. ಚಾರಿಯಟ್ ಅಂದಾಗ ಇಟ್ಸ್ ಲೈಕ್ ಅ ಮೂಮೆಂಟ್ ಅಂತ ಹೇಳ್ತೀವಿ. ಮೂಮೆಂಟ್ ಅಂದರೆ ಅವರು ನಿಮ್ಮನ್ನು ಕನೆಕ್ಟ್ ಮಾಡಬೇಕು, ಮಾತಾಡಬೇಕು, ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲೇ ಇದ್ದಾರೆ. ಹಾಗೂ ನೀವು ಅವರು ಕಳೆದಂಥ ಬೆಸ್ಟ್ ಮೆಮರೀಸ್ನ ಕೂಡ ಮೆಲುಕು ಹಾಕ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಎನರ್ಜಿ ವೈಸ್ ಆ್ಯಕ್ಟಿವ್ ಆಗೇ ನಾನು ನೋಡ್ತಾ ಇದ್ದೀನಿ. ಕಾರ್ಡ್ಸ್ನಲ್ಲಿ ಆ್ಯಕ್ಟಿವ್ ಆಗೇ ಬರ್ತಾ ಇದೆ ಎಲ್ಲನೂ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿದೆ, 2 ಆಫ್ ಸ್ಪೋರ್ಡ್ಸ್, ಓಕೆ, ಕಿಂಗ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಸ್ವಲ್ಪ ದಿನ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ಅಂದರೆ ನೀವಿನ್ ಒಂದು 30 ಡೇಸ್ ಒಳಗಡೆ ಯಾವಾಗಾದರೂ ಆದಷ್ಟು ಬೇಗ ಇನ್ 30 ಡೇಸ್ ಒಳಗಡೆ, ವಿತಿನ್ 30 ಡೇಸ್ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಬರ್ತಾ ಇದೆ. ಬಟ್ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಅವ್ರಿಗೆ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಇನ್ಯಾರಾದರೂ ಬಂದಿರ್ಬೋದೇನೋ, ಇನ್ಯಾರಾದ್ರೂ ಸ್ಪೆಷಲ್ ಪರ್ಸನ್ ಇರ್ಬೋದೇನೋ, ಅಥವಾ ನೀವು ವ್ಯಾಲ್ಯೂ ಕೊಡದೇ ಇರ್ತೀರೇನೋ, ಮೊದಲು ಕೊಟ್ಟ ಹಾಗೆ ಒಂದು ಅಟೆನ್ಷನ್ ಕೊಡದೇ ಇರ್ತೀರೇನೋ, ಈ ಥರ ಏನೇನೋ ಓವರ್ ಥಿಂಕಿಂಗ್ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಅದರಿಂದನೇ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಹಳ ಮುಜುಗರ ಹಾಗೂ ಹಿಂಜರಿತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೇನು ಸ್ಪೆಷಲ್ ಮೆಸೇಜಸ್ ಬಂದಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಯು ನೀಡ್ ಟು ಫೋಕಸ್ ಆನ್ ಯುವರ್ ಲವ್ ಲೈಫ್ ಅಂತ ಬರ್ತಾ ಇದೆ. ನಿಮಗೆ ಬಂದಿರುವಂಥ ಮೆಸೇಜ್ ಏನಾಗಿದೆ ಅಂದರೆ, ನಿಮ್ಮ ಲವ್ ಲೈಫ್ ಕಡೆಗೆ ನೀವು ಅಟೆನ್ಷನ್ ಹಾಕಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ. ದಿಸ್ ಈಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಕೂಡ ಬರ್ತಾ ಇದೆ. ಈ ವ್ಯಕ್ತಿ ಯಾರೇ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಅಂತ ಅಂದಾಗ ನಿಮ್ಮ ಅಂದರೆ ಸ್ಪಂದಿಸುವಂಥದ್ದು, ನಿಮ್ಮ ಇಮೋಷನ್ಸ್ಗೆ ಈ ವ್ಯಕ್ತಿ ಸ್ಪಂದಿಸ್ತಾರೆ. ಹಾಗೂ ಟ್ವಿನ್ನಿಂಗ್ ಅಂದರೆ ಏನು ಅಂದರೆ, ನೀವೇನು ಹೇಳ್ದೇನೆ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಅವರು ಏನೂ ಹೇಳ್ದೇನೆ ನೀವು ಅವ್ರ ಮನಸ್ಸಲ್ಲಿರುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನು ನಾವು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಬರ್ತಾ ಇದೆ. ಯು ನೀಡ್ ಟು ಅಡಾಪ್ಟ್ ಅ ಚೈಲ್ಡ್ ಅಂತ ಬರ್ತಾ ಇದೆ. ಇದು ಮೆಸೇಜ್, ಇದು ನನಗೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಒಂದು ಮೆಸೇಜ್ ಏನು ತೋರಿಸ್ತಿದೆ ಅಂದರೆ, ಮೇ ಬಿ ನೀವೊಂದು ಪೆಟ್ನು ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಹಾಗೂ ನಿಮ್ಗೇನಾದರೂ ಒಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕು. ಕೆಲವ್ರಿಗೆ ಮಾತ್ರ, ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ಯಾರಾದರೂ ನೋಡ್ತಾ ಇರುವಂಥವರು ಇದು ನಿಮಗೆ ರಿಲೇಟ್ ಆಗುತ್ತೆ ಅಂದರೆ ಇದನ್ನ ನೀವು ಇದು ಮಾಡ್ಕೋಬೋದು. ಅಂದರೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಎಸ್, ಇದು ನಿಮಗೆ ಮೆಸೇಜ್ ಬಂದಿರುವಂಥದ್ದು. ಎಲ್ರಿಗೂ ಆಗೋದಿಲ್ಲ, ಬಿಕಾಸ್ ಎಲ್ಲರೂ ಅಡಾಪ್ಟ್ ಮಾಡ್ಕೋಬೇಕು ಅಂತ ಮನಸ್ಥಿತಿಲಿ ಇರೋದಿಲ್ಲ. ಸಿನ್ಸ್ ಇಟ್ಸ್ ಅ ಜನರಲ್ ರೀಡಿಂಗ್, ಕೆಲವರಿಗೆ ಇದು ಮೆಸೇಜ್ ಆಗಿರುತ್ತೆ, ಎಲ್ರಿಗೂ ಅಲ್ಲ. ಓಕೆ, ಅದು ನಿಮ್ಮ ಮೆಸೇಜ್ ಆಗಿತ್ತು. ನಾನು ಈ ಕೂಡಲೇ ಏನು ಹೇಳ್ತೀನಿ ಅಂದರೆ, ಎಸ್, ಇದು ವರ್ಕೌಟ್ ಆಗುತ್ತೆ. ಹಾಗೂ ನೀವೀಗ ಕಮೆಂಟ್ನಲ್ಲಿ ಏನು ಹಾಕಬೇಕಾಗತ್ತೆ ಅಂದರೆ, ಐ ಆ್ಯಮ್ ಹೀಲಿಂಗ್ ಅಂತ.
ಕಮೆಂಟ್ ಮಾಡಿ ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಐ ಆಮ್ ಹೀಲಿಂಗ್ ಅಂತ. ಬಿಕಾಸ್ ಸ್ವಲ್ಪ ಹೀಲಿಂಗ್ ಬೇಕಾಗುತ್ತೆ ನಿಮಗೆ, ಎನರ್ಜಿ ಪಾಸಿಟಿವ್ ಆಗಬೇಕಾಗತ್ತೆ, ಬ್ಯಾಲೆನ್ಸ್ ಬೇಕಾಗುತ್ತೆ. ಈ ವ್ಯಕ್ತಿ ನೋವು ಕೊಟ್ಟಿದ್ದಾರೆ, ಆದರೆ ಅವ್ರಿಗೂ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾಯಿಲ್ಲ, ನಿಮಗೂ ಅವ್ರನ್ನ ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಆ ಥರದ್ದು ಒಂದು ಪರಿಸ್ಥಿತಿ ಈ ಒಂದು ರಿಲೇಷನ್ಶಿಪ್ ಸಿಚುವೇಷನಲ್ಲಿ ನೋಡ್ತಾ ಇದ್ದೀನಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ವಿಷಯವಾಗಿ ಏನಿದೆ ಅಂತ ನೋಡೋಣ. ಈ ವ್ಯಕ್ತಿ ವಾಪಸ್ ಬರ್ತಾರಾ? ಈ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ, ಹಾಗೂ ಈ ರಿಲೇಷನ್ಶಿಪ್ ವರ್ಕೌಟ್ ಆಗುತ್ತಾ? ಸೊ ನಿಮ್ಗೆ ಆ ಥರದ್ದು ಒಂದು ಕ್ವೆಶನ್ ಇರುತ್ತಲ್ವಾ, ಇದಾಗುತ್ತಾ ಆಗೋದಿಲ್ವಾ, ಇರುತ್ತೆ ಆ ಥರ ಪ್ರಶ್ನೆ. ಅದಕ್ಕೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನಾನು ಕೆಲವು ಮೆಸೇಜಸ್ನು ತೆಗಿತಾ ಇದ್ದೀನಿ ನಿಮಗೋಸ್ಕರ, ಸ್ಪೆಷಲ್ ಮೆಸೇಜಸ್. ಇದನ್ನು ಆಮೇಲೆ ಹೇಳ್ತೀನಿ. ಈಗ ಏನು ತೋರಿಸ್ತಿದೆ ಹೇಳಿಬಿಡ್ತೀನಿ. ದಿ ಅನ್ನೋನ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ 9 ಆಫ್ ಕಪ್ಸ್ ಬಂದಿದೆ, ಟೆಂಪರೆನ್ಸ್ ಬರ್ತಾ ಇದೆ, ಆ್ಯಂಡ್ ದೆನ್ 4 ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್. ಸೊ ಇಲ್ಲೂ ನಾನು ಆ್ಯಕ್ಟಿವ್ ಎನರ್ಜಿ ನೋಡ್ತಾ ಇದ್ದೀನಿ. ಹಾಗೂ ಇವರು ಇಮೋಷ್ನಲಿ, ಈ ಒಂದು ರಿಲೇಷನ್ಶಿಪ್ನಲ್ಲಿ ಇಮೋಷನ್ಸ್ ಬರ್ತಿದೆ. ಅವರು ನಿಮ್ಮದು ಅವ್ರದ್ದು ಬೆಸ್ಟ್ ಕನೆಕ್ಷನ್ ಆಗಿತ್ತು ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಅವರು ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನೀವು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ಯಾವುದೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಈ ಥರದ್ದು ಒಂದು ಡಿಸ್ಟೆನ್ಸ್ ಇಬ್ಬರಲ್ಲೂ ಆಗಿರಬಹುದು ಅಂತ ತೋರಿಸ್ತಾ ಇದೆ. ಆದರೆ ಈಗಲೂ ಕೂಡ ಈ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು, ಮಾತಾಡಬೇಕು ಅನ್ನೋವಂಥ ಯೋಚನೆಯಲ್ಲೇ ಇದ್ದಾರೆ. ನಾನು ಈ ವ್ಯಕ್ತಿ ಆದಷ್ಟು ಬೇಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಕೂಡ ಪಿಕ್ ಮಾಡ್ತಾ ಇದ್ದೀನಿ. ವಿತಿನ್ 4 ವೀಕ್ಸ್, ಎನಿ ಟೈಮ್ ವಿತಿನ್ 4 ವೀಕ್ಸ್ ಅಂತ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿದೆ, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇದು ನಿಮಗೆ ಕನೆಕ್ಟ್ ಆಗುತ್ತೆ ಅಂದರೆ ಮಾತ್ರ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಅಥವಾ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೆ ನಿಮ್ಗೆ ಅದರಲ್ಲಿ ಆ್ಯಕ್ಯುರೇಸಿ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಇದು ಜನರಲ್ ಆಗಿರೋದ್ರಿಂದ ಯು ಹ್ಯಾವ್ ಟು ಕನ್ಸಿಡರ್ ಇಟ್. ಓಕೆ, ಇಲ್ಲಿ ಟೆಂಪರೆನ್ಸ್ ಬರ್ತಾ ಇದೆ. ಕಾಯೋ ಟೈಮ್ ಇದೆ, ಅಂದರೆ ದೇರ್ ಇಸ್ ಅ ವೆಯ್ಟಿಂಗ್ ಪೀರಿಯಡ್. ಆದರೆ 4 ವೀಕ್ಸ್ ಒಳಗಡೆ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆಂದರೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ. ಆದರೆ ಸಣ್ಣ ಪುಟ್ಟ ವಿಷಯಗಳಿಂದ ನೀವಿಬ್ಬರು ಇವಾಗ ಡಿಸ್ಟೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ. ಅವರು ಚಿಕ್ಕದಾಗೇ, ಅಂದರೆ ಅವ್ರಿಗೂ ಅನ್ನಿಸ್ತಾ ಇದೆ, ಯಾಕೋ ಆ ಥರ ಪಟ್ಬಿಟ್ನೇನೋ, ನಾನು ತುಂಬ ಮಾತಾಡ್ಬಿಟ್ನೇನೋ, ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಸ್ಟಾಪ್ ಆ್ಯಂಡ್ ರೀಥಿಂಕ್ ಅಂತ ಬರ್ತಾ ಇದೆ. ಸೊ ಇದು ಮೆಸೇಜ್ ಬಂದಿರುವಂಥದ್ದು. ಈ ಮೆಸೇಜಲ್ಲಿ ಸ್ಟಾಪ್ ಆ್ಯಂಡ್ ರೀಥಿಂಕ್ ಅಂದಾಗ ನಿಮ್ಮಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ, ನೀವು ಕೂಡ ಅವ್ರನ್ನ ಹರ್ಟ್ ಮಾಡಿದ್ದೀರಾ ಅಂತ ಬರ್ತಾ ಇದೆ, ಅದೊಂದು ಮೆಸೇಜ್. ಸೊ ನೀವು ಯೋಚನೆ ಮಾಡಿ ನಿಮ್ಮ ಕಡೆಯಿಂದ ಅದೇನಿದೆ ಇಶ್ಯೂ ಅಂತ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ನೀಡ್ ಟು ಅಪೋಲಜೈಸ್ ಸಮ್ವನ್ ಅಂತ ತೋರಿಸ್ತಿದೆ. ಸೊ ಯಾರನ್ನ ನೀವು ನಿಮ್ಮ ಲೈಫಿಂದ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸ್ತಾ ಇದೆ ಇವಾಗ, ಯಾರು ಬರಲಿ ಅಂತ ನೀವು ಆಸೆ ಪಡ್ತಾ ಇದ್ದೀರಾ, ನೀವು ಏನೋ ಅವ್ರಿಗೆ ಬೇಜಾರು ಮಾಡಿದ್ದೀರಾ, ಹರ್ಟ್ ಮಾಡಿದ್ದೀರಾ. ಆ್ಯಂಡ್ ಇದು ತುಂಬ ಕ್ಲಿಯರಾಗೇ ಬರ್ತಾ ಇದೆ. ಅಪಾಲಜಿ ನೀವು ಕೇಳಬೇಕಾಗತ್ತೆ, ಕ್ಷಮೆಯನ್ನು ಕೇಳಬೇಕಾಗತ್ತೆ ಅಂತ. ಯು ಶುಡ್ ಲಿಸನ್ ಟು ಅದರ್ ಪೀಪಲ್ ಅಡ್ವೈಸ್. ಸೊ ಕೆಲವರು ನಿಮಗೆ ಆ ಥರ ಅಡ್ವೈಸ್ ಕೂಡ ಕೊಡ್ತಿರ್ಬೋದು. ಯಾರು ಗೊತ್ತಿರೋರ ಹತ್ರ ನೀವು ಶೇರ್ ಮಾಡ್ಕೊಂಡಿದ್ರೆ ಈ ಪ್ರಾಬ್ಲಮ್ನ ಅವರು ಹೇಳ್ತಿರ್ಬೋದು. ನೀನು ಏನೋ ದುಡುಕ್ಬಿಟ್ಟಿದ್ಯಾ, ನಿನ್ನ ಕಡೆಯಿಂದನೂ ತಪ್ಪಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಈಗ ನೀವೇನು ಕಮೆಂಟ್ ಮಾಡಬೇಕಾಗತ್ತೆ ಅಂದರೆ, ಕಮೆಂಟ್ ಮಾಡಿ ಐ ವಿಲ್ ಚೇಂಜ್, ಐ ವಿಲ್ ರೀಥಿಂಕ್ ಆ್ಯಂಡ್ ಐ ವಿಲ್ ಚೇಂಜ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಆ್ಯಸ್ ಐ ಟೋಲ್ಡ್, ನಿಮ್ಮ ಕಡೆಯಿಂದನೂ ಪ್ರಾಬ್ಲಮ್ಸ್ ಇದೆ, ನೀವು ತಪ್ಪುಗಳನ್ನ ಮಾಡಿದ್ದೀರಾ, ನೀವು ಬದಲಾಗಬೇಕಾಗತ್ತೆ. ಯಾಕಂದರೆ ಯಾರೂ ಪರ್ಫೆಕ್ಟ್ ಇಲ್ಲ, ನಾನು ಪರ್ಫೆಕ್ಟ್ ಇಲ್ಲ, ನೀವು ಪರ್ಫೆಕ್ಟ್ ಇಲ್ಲ, ನಾವು ಮನುಷ್ಯರಾಗಿರೋದ್ರಿಂದ ನಮ್ಮಲ್ಲೂ ತಪ್ಪುಗಳಾಗುತ್ತೆ. ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್, ಯಾರೋ ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ನಿಮ್ಮ ರೀಡಿಂಗ್ ಏನು ಅಂತ ಹೇಳ್ತೀನಿ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ? ಈ ವ್ಯಕ್ತಿಗೆ ವಾಪಸ್ ಬರೋ ಆಸೆ ಇದೆಯಾ? ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಅವ್ರಿಗೆ ನೀವು ಬೇಕು ಅನ್ನೋ ಮನಸ್ಥಿತಿ ಇದೆಯಾ ಅಂತ ರೀಡಿಂಗ್ ಮಾಡ್ತಿದ್ದೀನಿ. ಹಾಗೂ ಕೆಲವು ಸ್ಪೆಷಲ್ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ವಾಟ್ ಆರ್ ದ ಸ್ಪೆಷಲ್ ಮೆಸೇಜಸ್ ನಾನು ಹೇಳ್ತೀನಿ ನಿಮಗೆ. ಸೊ ಸ್ಟ್ರೆಂತ್ ಬಂದಿದೆ, ಅದಾದ ನಂತರ ಫೂಲ್ ಬರ್ತಾ ಇದೆ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, 9 ಆಫ್ ವಾಂಡ್ಸ್ ಇದೆ. ಓಕೆ, 10 ಆಫ್ ಸ್ಪೋರ್ಟ್ಸ್. ಓ ಮೈ ಗಾಡ್, 10 ಆಫ್ ಸ್ಪೋರ್ಟ್ಸ್ ಬಂದಾಗ ಯು ಕ್ಯಾನ್ ಸಿ ಹೌ ಇಂಟೆನ್ಸ್ ಆ್ಯಂಡ್ ಪೇಯ್ನ್ಫುಲ್. ಈ ಒಂದು ಕಾರ್ಡ್ ನೀವು ನೋಡಿದ್ರೇ ಅರ್ಥ ಆಗುತ್ತೆ ಎಷ್ಟು ಇಂಟೆನ್ಸಿಟಿ ಇದೆ, ಎಷ್ಟು ಪೇಯ್ನ್ಫುಲ್ ಆಗಿದೆ ಅಂತ. ಸ್ಟ್ರೆಂತ್ ಬಂದಿರೋದ್ರಿಂದ ಈ ವ್ಯಕ್ತಿ ಮೊದಲು ನಿಮ್ಮ ಹತ್ರ ಹೇಗಿದ್ರು ಅಂದರೆ
ನಿಮ್ಮನ್ನು ನಂಬಿಸಿ ಮೋಸ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ. ಫೂಲ್ ಮಾಡಿದ್ದಾರೆ, ಫೂಲ್ ಬರ್ತಾ ಇರೋದ್ರಿಂದ ಫೂಲ್ ಮಾಡಿದ್ದಾರೆ, ನಿಮಗೆ ಬೇಜಾರು ಮಾಡಿದ್ದಾರೆ, ನಿಮ್ಮ ನಂಬಿಕೆನ ಗಳಿಸ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಓಕೆ, ಈಗ ಈ ಕಾಂಟ್ಯಾಕ್ಟ್ ಕಟ್ ಆಗಿರೋದು ಆ ಒಂದು ರೀಸನ್ಗೆ, ಏನೋ ಒಂದು ನಿಮಗೆ ಗೊತ್ತಾಗಿದೆ ಇವ್ರ ಬಗ್ಗೆ, ಹಾಗೂ ಅವ್ರ ಮಿಸ್ಟೇಕ್ನ ಅವರು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಸರಿಯಾಗೇ ಇದ್ದೀನಿ ಅಂತ ಈಗಲೂ ಕೂಡ ಆ ಮೊಂಡು ವಾದದಲ್ಲೇ ಇದ್ದಾರೆ ಈ ವ್ಯಕ್ತಿ. ಹಾಗೂ ನೀವು ಬೇಡ ಅನ್ನೋ ಅಂಥ ಒಂದು ವಿಚಾರ ಬಂದಿದೆ, ಯಾಕೆಂದರೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅವ್ರಿಗೆ ಅರ್ಥ ಆಗಿದೆ. ಇನ್ನು ನಾನು ಮೋಸ ಮಾಡೋಕ್ಕಾಗಲ್ಲ, ಇನ್ನು ನಾನು ಸುಳ್ಳು ಹೇಳೋಕ್ಕಾಗಲ್ಲ, ಇನ್ನು ನಾನು ಮ್ಯಾನ್ಯುಪ್ಯುಲೇಟ್ ಮಾಡೋಕ್ಕಾಗಲ್ಲ ಅಂತ ಈ ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ. ಆ ಒಂದು ಕಾರಣವಾಗಿ ಈ ವ್ಯಕ್ತಿ ನಿಮ್ಮನ್ನು ಬೇಡ ಅಂದರೆ ನೀನೇ ನನ್ನ ರಿಜೆಕ್ಟ್ ಮಾಡೋದು, ನಾನೇ ರಿಜೆಕ್ಟ್ ಮಾಡ್ತೀನಿ ಅಂತ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರೋದಕ್ಕೂ ಇದೇ ಕಾರಣ ಅಂತ ತೋರಿಸ್ತಾ ಇದೆ. ಅವರು ನಿಮ್ಮ ಹತ್ರ ಲಾಯಲ್ ಆಗಿಲ್ಲ. ನೀವು ಎಷ್ಟು ಅಂದರೆ ಜೆನ್ಯುವಿನ್ ಆಗಿ ಇದ್ರಿ, ನೀವೆಷ್ಟು ಪ್ರೀತಿನ ಕೊಟ್ಟಿದ್ರಿ, ನೀವೆಷ್ಟು ಸ್ವಾರ್ಥತೆ ಇಲ್ಲದೆ ಅವ್ರನ್ನ ನೋಡ್ಕೊಂಡಿದ್ರೆ, ಅವ್ರು ಹಾಗಿರಲಿಲ್ಲ ನಿಮ್ಮ ಹತ್ರ. ಅವ್ರು ನಾಟಕ ಆಡಿದ್ದಾರೆ. ಇನಿಷಿಯಲಿ ನಿಮ್ಮ ಹತ್ರ ಚೆನ್ನಾಗಿದ್ದರು, ಆದರೆ ಬದಲಾಗಿದ್ದಾರೆ. ಈ ವ್ಯಕ್ತಿನ ನೀವು ನಂಬದೇ ಇರೋದು ಒಳ್ಳೆಯದು. ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರೋದು ಇಲ್ಲ ಅಂತ ತೋರಿಸ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಸ್ಟ್ರಾಂಗ್, ಬಿಕಾಸ್ ಯೆಸ್ ಯು ಆರ್ ಸ್ಟ್ರಾಂಗ್. ನೀವು ಸ್ಟ್ರಾಂಗ್ ಇದ್ದೀರಾ. ಈ ವ್ಯಕ್ತಿಗೆ ಮಾರು ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ. ಆ್ಯಂಡ್ ಐ ವಿಲ್ ನಾಟ್ ಬಿಲೀವ್ ಹಿಮ್ ಆರ್ ಹರ್ ಅಂತ ಅವ್ರ ಹೆಸರು ಬರೆಯೋಕ್ಕೆ ಇಷ್ಟ ಇದೆ ಅಂದರೆ ನೀವು ಬರಿಬಹುದು. ಕಮೆಂಟ್ ಮಾಡಿ ಇದನ್ನು. ಓಕೆ, ಐ ಹೋಪ್ ಇಟ್ ಹೆಲ್ಪ್ಡ್. ನಿಮಗೆ ಸ್ಪೆಷಲ್ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಯು ನೀಡ್ ಟು ಹ್ಯಾವ್ ಫ್ರೆಶ್ ಐಡಿಯಾಸ್ ಅಂತ ಬರ್ತಾ ಇದೆ. ಫ್ರೆಶ್ ಸ್ಟಾರ್ಟ್ ಮಾಡಿ ಹೊಸದಾಗಿ ನಿಮ್ಮ ಲೈಫ್ನ ಶುರು ಮಾಡಬೇಕಾಗತ್ತೆ. ನನ್ನ ಲೈಫ್ನಲ್ಲಿ ನಾನು ಹೊಸದಾದ ದಾರಿಯನ್ನು ನೋಡ್ತಾ ಇದ್ದೀನಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಬಿಕಾಸ್ ಹೌದು, ನೀವು ಹಾಗೆ ಮಾಡಬೇಕಾಗತ್ತೆ. ಈ ವ್ಯಕ್ತಿನ ಲೆಟ್ ಗೋ ಮಾಡಿ. ಯು ವಿಲ್ ಫೈಂಡ್ ನ್ಯೂ ಜಾಬ್ ಅಂತ ಬರ್ತಾ ಇದೆ. ಕೆಲವರಿಗೆ ಹೊಸದಾದ ಒಂದು ಜಾಬ್, ಹೊಸದಾದ ಈ ಬದಲಾವಣೆಯಿಂದ ಅವ್ರಿಗೆ ಒಳ್ಳೆಯದು ಆಗುತ್ತೆ. ಯಾರು ಜಾಬ್ ಆಪರ್ಚುನಿಟೀಸ್ ಅಥವಾ ಚೇಂಜ್ ಕಾಯ್ತಾ ಇದ್ದೀರಾ, ಇದು ಗುಡ್ ನ್ಯೂಸ್ ನಿಮಗೆ. ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಆ್ಯಂಡ್ ಹೀ ಈಸ್ ವಿತ್ ಯು. ವಾವ್ ವಾಟ್ ಅ ಲವ್ಲಿ ಮೆಸೇಜ್. ಈ ಮೆಸೇಜ್ ನನಗೆ ಫೇವ್ರೇಟ್ ಅಂತ ಹೇಳ್ತೀನಿ. ಈ ಮೆಸೇಜ್ ನಿಮಗೆ ಸ್ಪೆಷಲಾಗಿ ಬಂದಿದೆ. ದೇವರು ನಿಮ್ಮನ್ನು ನೋಡಿದ್ದಾರೆ ಹಾಗೂ ದೇವರು ನಿಮ್ಮ ಜೊತೆ ಇದ್ದಾರೆ. ಅಂದರೆ ದೇವರು ನೀವು ದೇವರ ಅಟೆನ್ಷನ್ನ ಗಳಿಸಿದ್ದೀರಾ ಹಾಗೂ ದೇವರು ನಿಮ್ಮ ಹತ್ರ ಇದ್ದಾರೆ ಅಂತ ಅರ್ಥ. ನೀವು ನಂಬುವ ದೈವದ ಬ್ಲೆಸ್ಸಿಂಗ್ಸ್ ನಿಮಗಿರುವಾಗ ನಿಮಗೇನು ಭಯ ಪಡುವ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗೋದ್ರಿಂದ ನೀವೇನು ಕಳ್ಕೊಂಡೂ ಇಲ್ಲ. ಆ್ಯಕ್ಚುಲಿ ನೀವು ತುಂಬ ಪಡ್ಕೋತೀರಾ ಅಂತಲೂ ಬರ್ತಾ ಇದೆ. I hope this video was helpful. Take care. Namaskara. Thank you so much.